ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ಹೇಳ್ರಪ್ಪ. ಇವತ್ತು ಎದ್ದಾಳದೆ ಲೇಟ್ ಆಯಿತು. ಸೊ ಟಿಫಿನ್ ಏನಿಲ್ಲ, ಡೈರೆಕ್ಟ್ ಟೀ ಕುಡಿಯೋಕೆ ಹೋಗ್ಬೇಕು. ನಿನ್ನೆ ಜಿಯೋ ಇಂದ ಏರ್ಟೆಲ್ ಪೋರ್ಟ್ ಗೈಸ್ ಸಿಮ್ಮು, ಬಟ್ ಕಂಗ್ರ್ಯಾಚುಲೇಷನ್ ಬ್ರದರ್. ರೀಚಾರ್ಜ್ ಬಂದಿಲ್ಲ. ಅದಕ್ಕೋಸ್ಕರ ಟೀ ಕುಡಿಯೋಕೆ ನೋಡಿ ಗೈಸ್ ಕಾಯಿನ್ಸ್ ತಗೊಂಡು ಹೋಗ್ತಿದ್ದೀನಿ. ಬರೀ ಡೌಗಳು ಅಂತ ಪರಿಸ್ಥಿತಿ ಬಂತು ನೋಡಿ ಗೈಸ್. ಮಾರ್ನಿಂಗ್ ಮನೋಜ್ ಕಾಲ್ ಮಾಡಿದ್ದ, ಅವನು ಫೋನ್ ಮಾಡಿದ, ನನ್ನ ಕರೆನ್ಸಿ ಇಲ್ಲಲ್ಲ, ಫೋನ್ ಬಂದಿಲ್ಲ ನನಗೆ ಏರ್ಟೆಲ್ ಸಿಮ್ದು. ಸೊ ಅದಕ್ಕೋಸ್ಕರ ಅವನು ಮಾರ್ನಿಂಗ್ ಕಾಲೇಜಿಗೆ ಹೋಗ್ಯಾನ. ಇವತ್ತು ಒಬ್ಬನೇ ಹೋಗ್ಬೇಕು ಟೀ ಕುಡಿಯೋಕೆ. ನೋಡಿ ಗೈಸ್, ಬೆಂಗಳೂರು ಹೋದ್ರೆ ಹಂಗಿದೆ, ನೋಡೋಕೆ ಬಿಸಿಲೈತೆ ಆದರೂ ಚಳಿ ಇದೆ, ಎರಡೂ ಮಿಕ್ಸ್ ಇದೆ. ನೋಡಿ ಗೈಸ್, ಸ್ಕೂಲಿದು ಅಲ್ಲೇ ನಮ್ಮ ಪಿ ಜಿ. ಇಂಟರ್ವ್ಯೂ ಪ್ರಿಪೇರ್ ಆಗೋಣ ಬನ್ನಿ. ಹೆಂಗಿದ್ರು ಟೀ ಕುಡಿದಾಯ್ತು, ಹೆಂಗನ ಮಾಡಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕು ಗೈಸ್. ಸೊ ನಾಳೆ ಐತೆ ಇಂಟರ್ವ್ಯೂ. ಡೈಲಿ ಪ್ರಿಪೇರ್ ಆಗಿ ಇಂಟರ್ವ್ಯೂ ಹೆಂಗೋ ಒಂದು ಮಾಡಿ ಕ್ರ್ಯಾಕ್ ಮಾಡಿಬಿಟ್ರೆ ಒಂದು ಜಾಬ್ ಬಂದ್ಬಿಡ್ತೆ ಗೈಸ್, ಲೈಫ್ ಸೆಟ್ಲ್. ನೋಡಿ, ಯಾವಾಗಲೂ ಹೋಗ್ಲಾರ್ದು ನೆಟ್ವರ್ಕು ನಾನು ಯಾವಾಗ ಓದ್ಬೇಕಂತೀನಿ ಅವಾಗೇ ಹೋಗುತ್ತೆ. ನೆಟ್ವರ್ಕಿಗೂ ನಾನು ಓದ್ಬೇಕಂತಿಲ್ಲ. ಓಕೆ, ಇವಾಗ ಇಂಟರ್ವ್ಯೂ ಪ್ರಿಪೇರ್ ಆಗಿದ್ದಾಯಿತು. ಸೊ ಇಂಗ್ಲೀಷ್ ಕಲಿಯೋಕೆ ಸೀಸನ್ 3 ನೋಡೋಣ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇಂಗ್ಲೀಷ್ ಕಲಿಯೋಕೆ ಮುಂಚೆ ಟಿಫಿನ್ ಮಾಡೋಣ ಗೈಸ್. ಟಿಫಿನ್ ಮಾಡಿ ಡೈರೆಕ್ಟ್ ಊಟ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಹಸುವಾಗ್ತಿದೆ. ನನ್ನ ಹತ್ರ ಹೆಂಗಿದ್ರು ಮ್ಯಾಗಿ ಐತೆ, ಇಂಡಕ್ಷನು ಐತೆ. ಸೊ ಮ್ಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ. ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ಓಕೆ ಫ್ರೆಂಡ್ಸ್, ಇಲ್ಲಿದ್ದ ಬೆಡ್ ಅಲ್ಲಿ ಸರಿಸಿದ್ದಾಯ್ತು. ವೈ ಯಾಕಂದರೆ ಅಲ್ಲಿ ಸ್ವಿಚ್ ಐತೆ, ಕನೆಕ್ಟ್ ಮಾಡಿದ್ದೀನಿ. ಸೊ ಮ್ಯಾಗಿ ಮೊದಲೇ ತಂದಿದ್ದಿತ್ತು, ಇಪಿ ನೂಡಲ್ಸ್. ಇವಾಗ ಪ್ರಿಪೇರ್ ಮಾಡ್ಕೊಂಡು ಟಿಫಿನ್ ಮಾಡಿ ಬೇರೆ ಕೆಲಸ ಮಾಡೋಣ ಗೈಸ್. ನೂಡಲ್ಸ್ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಗೈಸ್. ನೋಡಿ ನನ್ನ ರೂಮ್ ಎಷ್ಟು ಗಲೀಜಾಗಿದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಹಿಂಗಿರೋ ರೂಮು ನಾನು ಹೆಂಗೆ ಚೇಂಜ್ ಮಾಡ್ತೀನಿ ನೋಡಿ. ಓಕೆ, ಎಲ್ಲ ಗಲೀಜು ಎಲ್ಲ ಡರ್ಟಿಲಿ ಇಟ್ಟಿದ್ದಾಯಿತು. ನಮ್ಮ ರೂಮಿಗೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ನೋಡಿ ಗೈಸ್, ಇವಾಗ ಹೆಂಗೈತೆ ನನ್ನ ರೂಮ್. ಲ್ಯಾಪ್ಟಾಪ್ ಅಲ್ಲಿ ಶಿಫ್ಟ್ ಆಗಿದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಮ್ಮ ರೂಮಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಐತೆ ಗೈಸ್, ಬಟ್ ಅದು ವರ್ಕಿಂಗ್ ಇಲ್ಲ. ಸೊ ಇದನ್ನು ಇವತ್ತು ರಿಪೇರ್ ಮಾಡೋಣ. ಸರ್ಕ್ಯೂಟ್ ಕನೆಕ್ಷನ್ ಚೇಂಜ್ ಮಾಡಿದ್ದಾಯಿತು. ಸೊ ಇದು ಅಲ್ಲಿ ಇಟ್ಟು ವರ್ಕ್ ಆಗುತ್ತೆಲ್ಲ ನೋಡೋಣ. ಆ ಸ್ವಿಚ್ ಬೋರ್ಡು ರೆಡಿ ಆಯಿತು. ನೋಡಿ, ನನ್ನ ಲ್ಯಾಪ್ಟಾಪ್ ಚಾರ್ಜಿಂಗ್ ಆಗ್ತಿದೆ. ಇಲ್ಲಿಂದ ಕನೆಕ್ಟ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಗೈಸ್, ನಮ್ಮ ಫ್ರೆಂಡ್ಸ್ ಎಷ್ಟು ಒಳ್ಳೆಯವರು ಅಂತಂದರೆ ವ್ಲಾಗ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಂಟರ್ವ್ಯೂ ಇವಾಗ ಬಂದಿದೆ ಅಂತಂದರೆ ಹಂಗೆ ಹೇಳು ಹಿಂಗೆ ಹೇಳು, ರಿಪೀಟ್ ಮಾಡಬೇಡ, ಕ್ಲಿಯರಾಗಿ ಹೇಳು ಅಂತ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಗೈಸ್. ನಮ್ಮ ಫ್ರೆಂಡ್ಸ್ ಮಾತ್ರ ಸೈಕ್ ಗೈಸ್. ಬರೀ ಡೌಗಳು. ಓಕೆ, ನಿನ್ನೆ ಪೋರ್ಟ್ ಮಾಡಿಸಿದ್ನಲ್ಲ, ನಿನ್ನೆ ನೈಟು ಸಿಮ್ ಬಂತು, ಬಟ್ ರೀಚಾರ್ಜ್ ಇರಲಿಲ್ಲ. ಸೊ ಅವ್ರಿಗೆ ಕಾಲ್ ಮಾಡಿದರೆ ಇನ್ನು 15 ನಿಮಿಷ ಹಾಕ್ತೀನಿ ಅಂತಂದರು. ಹೇಳ್ದಂಗೆ 15 ಮಿನಿಟ್ಸಲ್ಲಿ ಹಾಕಿದರು. ನನ್ನ ಸಿಮ್ಮು ಪೋರ್ಟ್ ಆಯಿತು. 1 ಮಂತ್ ರೀಚಾರ್ಜ್ ಫ್ರೀ ಬಂತು. ಸೊ ಐ ಆಮ್ ಹ್ಯಾಪಿ. ದೇಶ ನಾವು ಕಟ್ಟಿರೋ ದೇಶ ಇದು. ಹೆಂಗೋ ಆಫ್ಟರ್ನೂನ್ ಆಯಿತು, ಊಟಕ್ಕೆ ಹೋಗೋಣ ಬನ್ನಿ. ಊಟ ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ ಊಟ ಏನಿರ್ಬೋದು ಅಂತ. ರೈಸು, ಪಾಪಡು, ಕರ್ರಿ ಅಷ್ಟು ಬಿಟ್ಟು ಏನು ಮಾಡಲ್ಲ ನಮ್ಮ ಪಿಜ್ಜಾಗ. ನೋಡೋಣ ಅದನ್ನು ಚೆನ್ನಾಗೈತಾ ಇಲ್ಲ ಅಂತ. ನೋಡಿ, ಹೇಳ್ದಾಗೆ ರೈಸು, ಸಾಂಬಾರು, ಪಾಪಡಿದೆ. ಬರೀ ಡೌಗಳು. ಹೆಂಗೆ ನಾವು ನೋಡಿ ಗೈಸ್, ಆ ಸರ್ರು ಪಾಪ ನಮಗೆ ಇಂಟರ್ನ್ಶಿಪ್ ಕೊಡ್ತಾರಂತೆ. ಇಂಟರ್ನ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಇವ್ರು ಕೂತ್ಕೊಂಡು ನಗಿಸ್ತಾರ ಗೈಸ್. ನನಗೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ನೋಡಿ, ನನ್ನ 8th ಸೆಮ್ ಜೀವನ ಹೆಂಗೈತೆ. ಮಾರ್ನಿಂಗಿಂದ ಏನೂ ಕೆಲಸ ಇಲ್ಲ. ಮಾರ್ನಿಂಗಿಂದ ವೆಬ್ ಸೀರೀಸ್ ನೋಡ್ಕೊಂತ ಕೂತ್ಕೊಂಡಿದ್ದೀನಿ. ಇದೊಂದು 8 ಸೀಸನ್ ಇದೆ ವೆಬ್ ಸೀರೀಸು. ಆ 8 ಸೀಸನ್ ಕಂಪ್ಲೀಟ್ ಮಾಡೋವರೆಗೂ ಇದೇ ಕೆಲಸ, ಆಮೇಲೆ ಬೇರೆ ಕೆಲಸ. ಮಿಡಿಲ್ ಸ್ವಲ್ಪ ಓದ್ಕೊಂತಿದ್ದೀನಿ, ಇಲ್ಲನಲ್ಲ, ಆದರೂ ನೋಡೋಣ. ಜಸ್ಟ್ ನಾವು ಮನೋಜ್ ಕಾಲ್ ಮಾಡಿದ್ದ ಗೈಸ್. ಅವನು ಏನೋ ಹೆಲ್ಮೆಟ್ ಬೇಕಂತೆ, ಆ ಫ್ರೆಂಡಿಗೆ ಕೊಡೋಕೆ ಹೋಗ್ತಿದ್ದೀನಿ. ಅವನೇನು NCC ಅಂತ ಬೆಳಿಗ್ಗೆ 8 ಗಂಟೆಗೆ ಹೋದವನು 5:15 ಆಯ್ತು, ಇನ್ನೂ ಬಂದಿಲ್ಲ. ಫುಲ್ಲು ವರ್ಕೌಟ್ ಮಾಡಿಸ್ತಾರೆ ಅವ್ನು ಕೂಡ.
ಪಾಪ ಜಗಳ ಹೋಗ್ತಾನೆ ಗೈಸ್ ಅವನು. ಏನು ಮಾಡಂಗಿಲ್ಲ ಬಿಡಂಗಿಲ್ಲ ಪಾಪ. ಆ ಮರ ನೋಡಿ ಗೈಸ್ ಎಷ್ಟು ದೊಡ್ಡದೈತೆ, ಫುಲ್ ಬುಡ ಇನ್ನು ದೊಡ್ಡದೈತೆ. ಮಿನಿಮಮ್ ಒಂದು 25 ವರ್ಷದ ಮರ ಇರ್ಬೋದು, 25ಕ್ಕಿಂತ ಜಾಸ್ತಿನೇ ಇರುತ್ತೆ. ಮನ ಜನ ನೋಡಿ ಗೈಸ್ ಪಿಜಾಗ ಪೂಜೆ ಮಾಡ್ತಾವನೆ ನೋಡಿ ಗೈಸ್. ನಮ್ಮ ಪಿ ಜಿ ಮುಂದೆ ಮಿನಿ ಕೋಳಿ ಫಾರ್ಮ್ ಇದೆ. ಇದೇ ನಮ್ಮ ಪಿ ಜಿ, ಇಲ್ಲೇ ಕೋಳಿಗಳು ನೋಡಿ. ಓಕೆ, ಈವ್ನಿಂಗ್ ಆಗ್ತಾ ಬಂತು, ಅರೌಂಡ್ 6:30 ಆಗಿದೆ ಟೈಮು. ಸೊ ಟೀ ಕಡೆಗೆ ಹೋಗೋಣ. ಮನೋಜ್ ಇನ್ನೂ ಕಾಲೇಜಿಂದ ಬಂದಿಲ್ಲ, ಅವನು NCC ಇನ್ನೂ ಬಂದಿಲ್ಲ. ಸೊ ಇವಾಗ ಒಬ್ಬನೇ ಹೋಗ್ತಿದ್ದೀನಿ. ಅಲ್ಲಿ ನೋಡಿ ಗೈಸ್ ಮಾವಿನಕಾಯಿ ಗಿಡ 1 2 3 4 5 ಸೀಸನ್ ಇದ್ದಾಗ ಕಿತ್ಕೊಂಡು ಹೋಗಿ ಬಂದಿದ್ವಿ ಗೈಸ್ ನಾವಿಲ್ಲಿ. ಬಟ್ ನಾಯಿಗಳಿದ್ದು ಅದಕ್ಕೆ ವಾಪಸ್ ಹೋದ್ವಿ. ಇನ್ನೊಂದು ಕಡೆ ಐತೆ, ಅಲ್ಲಿ ಕಿತ್ಕೊಂಬರ್ತಿದ್ವಿ, ಯಾವಾಗಲೂ ಕಿತ್ಕೊಂಬರ್ತೀವಿ ಮಾವಿನಕಾಯಿ. ನೋಡಿ ಗೈಸ್ ಎಷ್ಟೊಂದೈತೆ ನಮ್ಮ ಪಿ ಜಿ ಪಕ್ಕದಾಗೆ. ಗೈಸ್ ಇನ್ನು ನಾನು ರೀಚ್ ಆಗಿಲ್ಲ, ಬಂದ್ಬಿಟ್ಟ. अमेरिका क्या कहता था, क्या हो तुम, आज हम कहते तू क्या है बे हमें. ನೋಡಿ ಗೈಸ್ NCC ಕಾಸ್ಟ್ಯೂಮ್ ಫುಲ್ NCC ಬಾಯ್. ಬೆಳಗ್ಗೆ 8 ಗಂಟೆಗೆ ಹೋದವನು 6:15 ಬಂದಾನು. ಇವಾಗ ಕರೆಕ್ಟ್ ಟೈಮಿಗೆ ಬಂದ. ನಾನು ಇನ್ನೂ ರೀಚ್ ಆಗಿಲ್ಲ, ಕರೆಕ್ಟ್ ಟೈಮಿಗೆ ಬಂದ ಗೈಸ್. 11 ಟೀ ಬಂತು, ಕುಡಿದು ಮುಂದಿನ ಕೆಲಸ ಮಾಡೋಣ. ಮಾರ್ನಿಂಗಿಂದ ವ್ಲಾಗ್ ಮಾಡ್ಕೊಂಡು ವೆಬ್ ಸೀರೀಸ್ ನೋಡ್ಕೊಂಡು ಸ್ವಲ್ಪ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿದ್ದಾಯಿತು. ಇವಾಗ ಹೆಂಗಿದ್ರೆ ಈವ್ನಿಂಗ್ ಆಗೈತೆ, ಎಲ್ಲ ಆಯಿತು, ಟೀ ಕುಡ್ಕೊಂಡು ಬಂದಿದ್ದು ಆಯಿತು. ಸೊ ಏನಾದರೂ ಪ್ರಿಪೇರ್ ಆಗೋಣ ಬನ್ನಿ, ನಾಳೆ ಇಂಟರ್ವ್ಯೂ ಐತೆ. ನೋಡಿ ಫ್ರೆಂಡ್ಸ್, ಬಿಗ್ ಬಾಸ್ ಆದಮೇಲೆ ಗಿಲ್ಲಿದು ಕ್ರೇಜೇ ಚೇಂಜ್ ಆಗ್ತದೆ. CMನವರೆಲ್ಲ ಮೀಟ್ ಆಗ್ತದಾನೆ, ಸೈಕ್ ಗೈಸ್. ಏನಂತ ಗೊತ್ತಾ, ಇನ್ಮೇಲೆ ಬೆಂಗಳೂರಲ್ಲಿ RCB IPL ಮ್ಯಾಚ್ ನಡೀತಾವಂತೆ. ಓಪನಿಂಗ್ ಮ್ಯಾಚ್ ಕೂಡ ಬೆಂಗಳೂರಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. What's the boy? Sigma, Sigma boy, Sigma boy, Sigma boy. ಹಲೋ ಗೈಸ್, ನಮ್ಮ ಪಿಜಾಗ ಊಟ ಮಾಡೋಂಬಂದು ಬಂದಿದ್ದೆ. ಊಟ ಚೆನ್ನಾಗಿಲ್ಲ, ಸೊ ನೀರಷ್ಟೇ ತುಂಬ್ಕೊಂಡು ಹೋಗ್ತಿದ್ದೀನಿ. ಸೊ ಆಮೇಲೆ ಔಟ್ಸೈಡ್ ಹೋಗಿ ಬಂದು ಏನಂತ ತಿಂದು ಬರೋಣ ಔಟ್ಸೈಡ್ ಹೋಗಿ. ಇವಾಗ ನಮ್ಮ ರೂಮಿಗೆ ಇಬ್ಬರು ಗೆಸ್ಟ್ಗಳು ಬಂದಾರೆ ಗೈಸ್, ಅಂದರೆ ನಮ್ಮ ಕ್ಲಾಸ್ ಅವರೇ, ಅಂದರೆ ಈ PG ಎಲ್ಲ ಸುಮ್ಮನೆ ಬಂದಾರೆ. ನೋಡೋ ಅವ್ರನ್ನ ತೋರಿಸ್ತೀನಿ ಬನ್ನಿ. ನೀವು ಚಲೋ ಆಡ್ತೀನಿ ಗೊತ್ತು ಬಿಡ್ರಿ. ಹ್ಞೂನ್ರಿ, ಮತ್ ಚಲೋ ಇರ್ಬೇಕಲ್ಲ. ಹೆಂಗೋ ನಮ್ಮನ್ನ ಕಳಿಸಿ ಅಲ್ಲೇ ಕುಂತ್ಬಿಟ್ಟು ನೀ ನಮ್ಮನ್ನ ಓರ್ಲೆಸ್ ಮುಖ ಅಂತ ರೂಮ್ ಬಿಟ್ಟು ಕಳಿಸಿ ಇಲ್ಲಿ ಕುಂತ್ಬಿಟ್ಟೆ ಮನ. ನಾನು ಲಾಸ್ಟಿಗೆ ಬರಮ್ಮ ಅನ್ಕೊಂಡ್ರೆ ನಿಮ್ಮ ತಗ ರೂಮೇ ಇಲ್ಲ. ಫ್ರೆಂಡ್ಸ್, ಬಾಗ್ಲೂರಿಗೆ ಬಂದು ಊಟ ತಗೊಂಡಿದ್ದಾಯ್ತು. ಸೊ ಊಟ ಮಾಡೋಣ. ಓಕೆ ಗೈಸ್, ಊಟ ಆಯಿತು, ಎಲ್ಲ ಆಯಿತು. ಊಟ ಆದಮೇಲೆ ನೈಟು ಒಂದು 11:30 ಹಂಗೆ ಏರ್ಪೋರ್ಟಿಗೆ ಹೋಗ್ಬರೋಣ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಫ್ರೆಂಡ್ಸ್ ಬಂದಾರ, ಸೊ ನಾಳೆ ಪೋಸ್ಟ್ಪೋಂಡ್ ಆಗೈತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಗುಡ್ ನೈಟ್.